ನಮಸ್ಕಾರ ವೀಕ್ಷಕರೇ, ಇದು ಇಂದಿನ ವಿಶೇಷ ವರದಿ. ಶಿಕ್ಷಣ ಕ್ಷೇತ್ರದಲ್ಲಿ ಛಲ, ಆತ್ಮವಿಶ್ವಾಸ ಮತ್ತು ಪರಿಶ್ರಮದಿಂದ ಎಂತಹ ಸಾಧನೆಯನ್ನು ಮಾಡಬಹುದು ಎಂಬುದಕ್ಕೆ ತಾಳಿಕೋಟೆಯ ಓರ್ವ ವಿದ್ಯಾರ್ಥಿ ಇದೀಗ ರಾಜ್ಯಕ್ಕೆ ಮಾದರಿಯಾಗಿದ್ದಾಳೆ. ಹೌದು, ನಾವು ಮಾತನಾಡುತ್ತಿರುವುದು ತಾಳಿಕೋಟೆ ತಾಲೂಕಿನ ಮೈಲೇಶ್ವರ್ ಬ್ರಿಲಿಯಂಟ್ ಆಂಗ್ಲ ಮಾಧ್ಯಮ ಶಾಲೆಯ SSLC ವಿದ್ಯಾರ್ಥಿನಿ ಕುಮಾರಿ ಸಿಂಚನಾ ಶಿವನಗೌಡ ಪಾಟೀಲ್ ಇವರ ಬಗ್ಗೆ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಕೇವಲ ಐತಿಹಾಸಿಕ ಸ್ಥಳ ಮಾತ್ರವಲ್ಲ, ಈಗ ಶೈಕ್ಷಣಿಕವಾಗಿಯೂ ರಾಜ್ಯದ ಗಮನ ಸೆಳೆಯುತ್ತಿದೆ. ಇಲ್ಲಿನ ಮೈಲೇಶ್ವರ ಬ್ರಿಲಿಯಂಟ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿ ಸಿಂಚನಾ ಶಿವನಗೌಡ ಪಾಟೀಲ್ SSLC ಪರೀಕ್ಷೆಯಲ್ಲಿ 625ಕ್ಕೆ 615 ಅಂಕ ಪಡೆದಿದ್ದಳು. ಆದರೂ ತಾನು ನಿರೀಕ್ಷೆಗಿಂತ 10 ಅಂಕಗಳು ಕಡಿಮೆಯಾಗಿದ್ದು ಸಿಂಚನಾರ ಮನಸ್ಸಿಗೆ ತೀವ್ರ ನೋವು ಉಂಟು ಮಾಡಿತ್ತು. ತಾನು ಬರೆದ ಉತ್ತರಕ್ಕೆ ಇನ್ನಷ್ಟು ಅಂಕಗಳು ಬರಬೇಕಿತ್ತು ಎಂಬ ಬಲವಾದ ನಂಬಿಕೆ ಆಕೆಯಲ್ಲಿತ್ತು. ಆದರೆ ಎದೆಗುಂದದ ಈ ಪ್ರತಿಭೆ ತನ್ನ ಸಾಮರ್ಥ್ಯದ ಮೇಲೆ ಅಚಲ ವಿಶ್ವಾಸವಿಟ್ಟು ಕೂಡಲೇ ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದ್ದರು. ಇದು ಆಕೆಯ ಆತ್ಮವಿಶ್ವಾಸಕ್ಕೆ ಹಿಡಿದ ಕನ್ನಡಿಯಾಗಿತ್ತು. ಹೌದು ವೀಕ್ಷಕರೇ, ಆ ಆತ್ಮವಿಶ್ವಾಸ, ಆ ಛಲ ವ್ಯರ್ಥವಾಗಲಿಲ್ಲ. ಇದೀಗ ಹೊರಬಿದ್ದ ಮೌಲ್ಯಮಾಪನದ ಫಲಿತಾಂಶ ಸಿಂಚನಾಳ ಬಾಳಲ್ಲಿ ಹೊಸ ಬೆಳಕನ್ನು ಮೂಡಿಸಿದೆ. ಇಂಗ್ಲಿಷ್ ವಿಷಯದಲ್ಲಿ ಬರೋಬ್ಬರಿ 9 ಅಂಕಗಳು ಹೆಚ್ಚುವರಿಯಾಗಿ ಲಭಿಸಿವೆ. ಈ 9 ಅಮೂಲ್ಯವಾದ ಅಂಕಗಳು ಸೇರ್ಪಡೆಯೊಂದಿಗೆ ಸಿಂಚನಾಳ ಒಟ್ಟು ಅಂಕಗಳು 615ರಿಂದ 624ಕ್ಕೆ ಏರಿವೆ. ಐತಿಹಾಸಿಕ ಸಾಧನೆಯೊಂದಿಗೆ ತಮ್ಮ ತಾಳಿಕೋಟೆಯ ವೀಕ್ಷಕರೇ, ಸಿಂಚನಾಳನ್ನು ಸಿಂಚನಾ, ನೀನು ಕಲಿತ ಶಾಲೆಯ ಬಗ್ಗೆ ಮತ್ತು ನಿನ್ನ ಬೋಧನೆ ಮಾಡಿದ ಶಿಕ್ಷಕರ ಬಗ್ಗೆ ಮತ್ತು ನಿನ್ನ ತಾಯಿ ತಂದೆಯ ಬಗ್ಗೆ ನಿನ್ನ ಅಭಿಪ್ರಾಯಗಳೇನು? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿಂಚನಾ ಶಿವನಗೌಡ ಪಾಟೀಲ್. ನಾನು ಬ್ರಿಲಿಯಂಟ್ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದನ್ನು ಮುಗಿಸಿದ್ದೇನೆ. ಈ ಶಾಲೆ ಬಗ್ಗೆ ಹೇಳಬೇಕಂದ್ರೆ ಏನು ಹೇಳಿದರೂ ಕಮ್ಮಿ. ಯಾಕಂದರೆ ಈ ಶಾಲೆ ಇರುವಂಥ ಟೀಚರ್ಸ್ ಗೈಡೆನ್ಸ್ ಆಗಿರ್ಬೋದು, ಅವರಿಂದನೇ ಇವತ್ತು ನಾನು ಈ ಸ್ಥಾನಕ್ಕೆ ಬೆಳೆದಿರುವುದು. ಎಲ್ಲ ಟೀಚರ್ಸಿಗೂ ಮತ್ತು ಎಲ್ಲ ನನ್ನ ಪೇರೆಂಟ್ಸಿಗೂ ನನ್ನ ಕೋಟಿ ಕೋಟಿ ನಮನಗಳು. ಪೇರೆಂಟ್ಸ್ ಸಪೋರ್ಟ್ ಇಲ್ಲರೆ ಮತ್ತು ಟೀಚರ್ಸ್ ಗೈಡೆನ್ಸ್ ಇಲ್ಲರೆ ನಾವೇನೂ ಮಾಡೋಕ್ಕಾಗಲ್ಲ. ಸೊ ಟೀಚರ್ಸ್ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿದ್ದಕ್ಕೆ ನಾವು ಇಷ್ಟೆಲ್ಲ ತಲುಪೀವಿ. ಸೊ ಎಲ್ಲ ಟೀಚರ್ಸಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಈ ಸ್ಕೂಲ್ ಬಗ್ಗೆ ಹೇಳಬೇಕಂದ್ರೆ ಎಲ್ಲ ಹಾಸ್ಟೆಲ್ ಫೆಸಿಲಿಟೀಸ್ ಆಗಿರ್ಬೋದು ಅಥವಾ ಟೀಚರ್ಸ್ ಫೆಸಿಲಿಟೀಸ್ ಆಗಿರ್ಬೋದು, ಟೀಚಿಂಗ್ ಆಗಿರ್ಬೋದು, ಎಲ್ಲ ಹೇಳ್ಬಾರ್ದು ಅಷ್ಟು ಮಟ್ಟಿಗೆ ಅವ್ರು ನಮಗೆ ಹೇಳ್ಕೊಡ್ತಾರೆ. ಸ್ಮಾರ್ಟ್ ಕ್ಲಾಸ್ ಬೇರೆ ನಮ್ಗೆ. ಬನ್ನಿ ವೀಕ್ಷಕರೇ, ಸಿಂಚನಾಳ ಪೋಷಕರು ಮಗಳ ಬಗ್ಗೆ ತಮ್ಮ ಅಭಿಪ್ರಾಯವೇನೆಂದು ಕೇಳೋಣ. ಮಗಳ ಬಗ್ಗೆ ಮತ್ತು ಸ್ಕೂಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಮೆಂಬರ್, ಅಧ್ಯಕ್ಷರು, ಎಲ್ಲರೂ ಟೀಚರ್ಸು, ಪೇರೆಂಟ್ಸ್ಗಳು, ಈ ಸಂಸ್ಥೆಯ ಎಲ್ಲ ಮೆಂಬರ್ಗಳು, ಮಗಳು ಹೆಮ್ಮೆ ಖುಷಿಯನ್ನು ತಂದಾಡ್ರಿ. ಮನೆ ವರ್ಕ್ ಅನ್ನೋಕ್ಕೆ ನಾನಂತೂ ಯಾವುದೋ ಒಂದು ಕೆಲಸ ಅದು ಯಾವುದು ಎಷ್ಟು ಹಚ್ಚಿಲ್ಲ. ಆಕೆ ಓದು ಕಡೆ ಲಕ್ಷ್ಯ ಇತ್ತು. ಆಕೆ ಒಂದು ಸಾಧನೆ ಮಾಡಬೇಕು, ಈ ಸ್ಕೂಲಿಗೆ ಹೆಸರು ತರಬೇಕು ಅನ್ನೋದು ಅವ್ರ ಪಪ್ಪಂದು ಆಸೆ ಆಗಿತ್ತು. ಅವ್ರ ಪಪ್ಪನ ಆಸೆ ಅಂತ ಇದು ಮಾಡಿದ್ದಾಳೆ. ಈ ಎಲ್ಲ ಎಲ್ಲರಿಗೂ ನಮಸ್ಕಾರ. ಹೇಳಲು ಭಾಳ ಖುಷಿ ಹೆಮ್ಮೆ ಅನಿಸ್ತದೆ. ಈ ಸಾಲಿ ಇನ್ನೊಂದಿಟ್ಟು ಹೆಚ್ಚು ಹೆಚ್ಚು ಬೆಳೀಲಿ, ಮುಂದೆ ಈ ಸಂಸ್ಥೆ ಪ್ರೀತಿ ಎಲ್ಲ ಮಕ್ಕಳಿಗೆ ತರಂಗಾಲಿ. ಬನ್ನಿ ವೀಕ್ಷಕರೇ, ಶಾಲೆಯ ಅಧ್ಯಕ್ಷರು ನಾನಗೌಡ ನಡುವಿನ ಮನೆಯವರನ್ನು ಈ ತಮ್ಮ ವಿದ್ಯಾರ್ಥಿಗಳ ಬಗ್ಗೆ ತಮ್ಮ ಶಾಲೆ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳೇನು? ಈ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಮತ್ತು 5ನೇ ಸ್ಥಾನ ಪಡೆಯುವುದರ ಮೂಲಕ ನಮ್ಮ ಶಾಲೆಯನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ್ದಾರೆ. ಈ ಒಂದು ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮದಿಂದ ಮತ್ತು ಶಿಕ್ಷಕರ ಅತ್ಯುತ್ತಮ ಬೋಧನೆಯಿಂದ ಈ ಒಂದು ಫಲಿತಾಂಶ ಬರಲು ಸಾಧ್ಯವಾಗಿದೆ. ಈ ಒಂದು ತಂದೆ ತಾಯಿಗೆ ಮತ್ತು ಶಾಲೆಗೆ ತೀರ್ಥದಂಥ ಈ ಮಕ್ಕಳಿಗೆ ಮುಂದಿನ ಶೈಕ್ಷಣಿಕ ಬದುಕಿನಲ್ಲಿ ನಮ್ಮ ಶಾಲೆ ಆರ್ಥಿಕವಾಗಿ ಸಹಾಯ ಮಾಡಲು ಸದಾ ಸಿದ್ಧ ಇದೆ ಎಂದು ಹೇಳ್ತಾರೆ.